ಇಲ್ಲಿ ಯಾವ ಕೆಮಿಕಲ್ ತರಂಗಿಲ್ಲ. ಕೆಮಿಕಲ್ ಇಲ್ದನ ನಾವು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಟೈಪನ್ನ ಸಾವಯವ ತಾರಸಿ ತೋಟವನ್ನು ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಹೇಶ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಸೌದಿ ಇಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಈ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಮೊದಲಿನಿಂದ ಬಹಳಷ್ಟು ಆಸಕ್ತಿ ಇತ್ತು. ಅದಕ್ಕಾಗಿ ಈ ಪ್ರಸ್ತುತ ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ನಾ ಈ ಟೆರೆಸ್ ಗಾರ್ಡನಿಂಗನ್ನು ಮಾಡುವಂಥ ಮೊದಲನೇ ಪ್ರಾರಂಭಿಕ ಪ್ರಯತ್ನವನ್ನು ಪ್ರಾರಂಭ ಮಾಡಿ ಇಲ್ಲಿ ನನಗೆ ಬಹಳಷ್ಟು ಈ ಪ್ರಾರಂಭಿಕ ಪ್ರಯತ್ನದೊಳಗೆ ಯಶಸ್ಸು ಸಿಕ್ತು. ಅದೇ ರೀತಿ ಇಲ್ಲಿ ನನ್ನ ಸ್ನೇಹಿತರು ಬಹಳಷ್ಟು ಜನ ಈ ಟೆರೆಸ್ ಗಾರ್ಡನ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದನ್ನ ಹೆಂಗೆ ಪ್ರಾರಂಭ ಮಾಡಬೇಕು, ಯಾವ ರೀತಿ ಪ್ರಾರಂಭ ಮಾಡಬೇಕು. ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಭಾಳ ಈಸಿ ವೇ ಐತೆ ಟೆರೆಸ್ ಗಾರ್ಡನಿಂಗ್ ಮಾಡೋದು. ಇದನ್ನ ನಾವು ಪ್ರಾರಂಭಿಕವಾಗಿ ನಾವು ಮನೆ ಮಾಳಿಗೆ ಮೇಲೆ ಅಥವಾ ತಾರಸಿ ಮೇಲೆ ಏನಪ್ಪಾ ಅಂತಂದ್ರೆ ನಾವು ಈ ಟೆರೆಸ್ ಗಾರ್ಡನಿಂಗ್ ಪ್ರಾರಂಭ ಮಾಡ್ಬೋದು. ಯಾವುದೇ ಕೆಮಿಕಲ್ ರಹಿತ ಅಂದ್ರೆ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಕಿಚನ್ ವೇಸ್ಟೇಜನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ನಾವು ಏನು ಮಾಡ್ಬೋದ್ರಿ, ಇಲ್ಲಿ ಟೆರೆಸ್ ಗಾರ್ಡನಿಂಗನ್ನು ಪ್ರಾರಂಭ ಮಾಡ್ಬೋದು. ಅಂದ್ರೆ ಸರ್, ನೀವು ಗೊಬ್ಬರ ಅಂದ್ರೆ ಮಾರ್ಕೆಟ್ ನಿಂದ ತಂದು ಗೊಬ್ಬರ ಹಾಕಲ್ಲ? ಇಲ್ಲೇ ನಾವು ಕಿಚನ್ದೊಳಗೆ ಇರ್ತಕ್ಕಂಥ ವೆಜಿಟೇಬಲ್ ವೇಸ್ಟೇಜ್ಗಳನ್ನ ನಾವ್ ಏನ್ ಮಾಡ್ಬೇಕ್ರಿ, ಕಟ್ ಮಾಡಿ ಒಂದು ಬಾಟ್ಲಿ ಒಳಗೆ ಹಾಕಿ ಅದರಿಂದ ಬರ್ತಕ್ಕಂಥ ಲಿಕ್ವಿಡ್ ಅನ್ನ 1 ಲೀಟರ್ ಲಿಕ್ವಿಡ್ದೊಳಗ 10 ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಅದನ್ನ ನಾವು ಯಾವ ರೀತಿ ಅದಕ್ಕೆ ನೀರನ್ನು ಹಾಕ್ತಿವಿ ಆ ರೀತಿ ನೀರನ್ನು ಹಾಕಿದ್ರೆ ಸಾಕು. ಮತ್ತೊಂದು ಏನು ಹೆಚ್ಚಿನ ವಿಶೇಷ ಏನು ಮಾಡಕ್ಕೆ ಅವಶ್ಯಕತೆ ಇರೋದಿಲ್ಲ. ಇನ್ನು ನಾವು ರೋಗಗಳು ಬರಬಾರ್ದಂಗ ಅಥವಾ ಯಾವುದೇ ಕೀಟಗಳ ಬಾಧೆ ಆಗಬಾರ್ದಂಗ ಒಂದಿಷ್ಟು ಸಿಂಪಡಣೆ ಮಾಡ್ಬೇಕಾಗತ್ತೆ ಸ್ಪ್ರೇಯರ್ ಮುಖಾಂತರ. ಅದಕ್ಕೆ ಈ ಬೇವಿನ ಎಣ್ಣೆ ಸಿಗ್ತದೆ. ಆ ಬೇವಿನ ಎಣ್ಣೆ ಒಳಗೆ ಬೇವಿನ ಎಣ್ಣೆಯನ್ನ 10 ml ಬೇವಿನ ಎಣ್ಣೆ ಒಂದು 10 ಲೀಟರ್ ನೀರನ್ನ ಉಪಯೋಗಿಸಿ ನಾವು ಅದನ್ನ ಸಿಂಪಡಣೆ ಮಾಡ್ರೆ ಯಾವುದೇ ಕೀಟಗಳ ಅಥವಾ ರೋಗ ಬಾಧೆಗಳ ಆಗುದಿಲ್ಲ. ಅಂದ್ರೆ ಈಗ ನೀವೆಲ್ಲ ಕೆಮಿಕಲ್ ರಹಿತ ಮತ್ತು ಸಾವಯವ ಕೃಷಿ ತರ ಮಾಡ್ತಾ ಇದ್ರಿ? ಇಲ್ಲಿ ಮಾರ್ಕೆಟ್ ನಿಂದ ಹೆಚ್ಚು ಕೆಮಿಕಲ್ಸ್ ತರ ಇಲ್ಲಿ ಯಾವ ಕೆಮಿಕಲ್ ತರಂಗಿಲ್ಲ. ಕೆಮಿಕಲ್ ಇಲ್ದನ ನಾವು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಟೈಪನ್ನ ಸಾವಯವ ತಾರಸಿ ತೋಟವನ್ನ ಮಾಡಬಹುದು. ತರಕಾರಿಗಳನ್ನ ಎಲ್ಲಾನು ಬೆಳ್ಕೋಬಹುದು. ಅಲ್ಲ ಸರ್, ಈಗ ನೀವು ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತೀರಿ, ನಿಮಗೆ ಇದೆಲ್ಲ ಮಾಡಕ್ ಟೈಮ್ ಯಾವ ಸಿಗುತ್ತೆ? ನೀವು ಇಲ್ಲ, ನಾವು ಬೆಳಗಿನ ಅವಧಿ ಮತ್ತು ಸಾಯಂಕಾಲ ಅವಧಿ ಸ್ಕೂಲ್ ಅವರ್ಸ್ ಬಿಟ್ಟ ನಂತರ ನಾವು ಸಾಯಂಕಾಲ ಮಾಡ್ಬೋದು, ಬೆಳಗಿನ ಅವಧಿಯನ್ನು ಮಾಡ್ಬೋದು. ಇದಕ್ಕೇನು ಭಾಳ ಕೆಲಸ ಅಂತೇಳಿ ಭಾಳ ಏನು ಹತ್ತಂಗಿಲ್ಲ. ಬೆಳಗ್ಗೆ 1 ತಾಸು ಅಥವಾ ಸಾಯಂಕಾಲ 1 ತಾಸು ಇದಕ್ಕೆ ಇಷ್ಟು ಟೈಮ್ ಕೊಟ್ರೆ ಸಾಕು. ಆಮೇಲೆ ನೀವು ಯಾವ ತರದ್ದು ಹಣ್ಣುಗಳನ್ನ ಅಂದ್ರೆ ಆನ್ಲೈನ್ ಮೇಲೆ ತರಿಸಿದಿರೋ ಲೋಕಲ್ ಇಲ್ಲಿ ನರ್ಸರಿಯಿಂದ ಕೆಲವೊಂದಿಷ್ಟು ಸಸಿಗಳನ್ನ ತರಿಸಿದ್ವಿ. ಬಟ್ ಹೆಚ್ಚಾಗೆಲ್ಲ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮುಖಾಂತರ ಬೇರೆ ರಾಜ್ಯಗಳಿಂದ, ಉದಾಹರಣೆ ಹರಿಯಾಣ ಮತ್ತು ಪಶ್ಚಿಮ ಬಂಗಾಳ ನರ್ಸರಿಗಳಿಂದ ಬಹಳಷ್ಟು ಗಿಡಗಳನ್ನ ತರಿಸಿದ್ ನಾನು. ಕೆಲವೊಂದಿಷ್ಟು ಬಹಳಷ್ಟು ಗಿಡಗಳು ಹಿಂಗದಾವಲ್ಲ, ಇಲ್ಲಿ ನಮ್ಮಲ್ಲಿ ಲೋಕಲ್ ಸಿಗಂಗಿಲ್ಲ ಅವು. ಅಂದ್ರೆ ಉದಾಹರಣೆ ಸರ್, ಉದಾಹರಣೆ ನಾವು ಈ ಮ್ಯಾಂಗೋ ಗಿಡ, ಈ ಮ್ಯಾಂಗೋ ಟ್ರೀ ಇದು ಏನಪ್ಪಾ ಅಂತಂದ್ರೆ ಇದು ಮಿಯಾಜಾಕಿ. ಮಿಯಾಜಾಕಿ ಅಂತಂದ್ರೆ ಇದೊಂದು ಜಪಾನ್ ತಳಿ. ಇದರ ಹಣ್ಣು ಬಹಳಷ್ಟು ಸ್ವೀಟ್ ಇರ್ತೈತಿ. ಇದೊಂಥರ ವೆರೈಟಿ. ಇದು ಪಲ್ಮಾರ್ ಅಂತ ಹೇಳಿ ಕರೀತಾರೆ. ಬ್ರೌನ್ ಕಲರ್ ಆಕತಿ ಇದು ಮ್ಯಾಂಗೋ. ಇದೇನಕತಿ ಬ್ಲಾಕ್ ಕಲರ್ ಆಕತಿ ಮ್ಯಾಂಗೋ. ಹಿಂಗ ವೆರೈಟಿ ಫ್ರೂಟ್ಸ್ ಅದಾವ್. ಲೋಕಲ್ ಅಲ್ಲಿ ಸಿಗೋದು ಸಿಗುದು ಕಷ್ಟ, ರೇರ್. ಅದಕ್ಕ ವೆರೈಟಿ ಫ್ರೂಟ್ಸ್ ಗಳನ್ನ ನೀವು ತಾರಸಿ ತೋಟದ ಮೇಲೆ ಬೆಳಿಬಹುದು. ಆದ್ರೆ ಇವು ಇಷ್ಟು ಬ್ಯಾಗ್ ಒಳಗೆ ನೀವು ಹಾಕಿದ್ರಲ್ಲ, ಇಲ್ಲಿ ನೋಡ್ರಿ ಬ್ಯಾಗ್ ನಾವು ನೋಡಿದ್ರಿ, ವಿಶೇಷ ಅನಿಸ್ತು ನಮಗಿದು. ಇವು ಏನ್ ವಿಶೇಷತೆ ಇರ್ರಿ ಇದ್ರದ್ದು? ಇದು ಜಿಯೋ ಫ್ಯಾಬ್ರಿಕ್ ಬ್ಯಾಗ್ ಅಂತ ಹೇಳಿ. ಇದ್ರೊಳಗ ವಾಟರ್ ಸ್ಟೋರೇಜ್ ಆಗಂಗಿಲ್ಲ. ಬೇಕಾದಷ್ಟು ಮಳಿ ಆದ್ರೂ ನೀರ್ ಬಸದ್ ಹೋಗ್ತೈತಿ. ಮುಂದ ಇದರಿಂದ ಗಿಡಕ್ಕ ಆಕ್ಸಿಜನ್ ಪ್ರಮಾಣ ಹೆಚ್ಚು ಸಿಗ್ತೈತಿ ಬೇರ್ಗಳಿಗೆ. ಅದಕ್ಕ ಇಂತ ಜಿಯೋ ಫ್ಯಾಬ್ರಿಕ್ ಬ್ಯಾಗ್ ಗಳನ್ನ ಬಳಸೋದು ಬಹಳಷ್ಟು ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ ಐತಿ. ನೋಡ್ಬೋದು, ನಾ ಮೊದಲಿಗೆ ಪ್ರಾರಂಭ ಮಾಡಿದ ಪ್ಲಾಸ್ಟಿಕ್ ಟಬ್ ಗಳನ್ನ ಅಥವಾ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಕಟ್ ಮಾಡಿ ಏನ್ ಮಾಡಿ ಅಂದ್ರೆ ಯೂಸ್ ಮಾಡಿ ನಾನು. ಇದು ಗ್ರೀನ್ ಮತ್ತು ಇದು ಎಚ್ ಡಿ ಪಿ ಗ್ರೋ ಬ್ಯಾಗ್. ಇದು ಚಲೋ, ಇದು ಬೆಸ್ಟ್ ಗಿಡಗಳಿಗೆ. ಇದು ಒಂಥರ ಸೆಕೆಂಡ್ ಕ್ವಾಲಿಟಿ, ಅದು ಜಿಯೋ ಫ್ಯಾಬ್ರಿಕ್ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಅದಕ್ಕ ಇದಾವ ಹಣ್ಣು ಸರ್ ಇದು ಚಿಕ್ಕು. ಈಗ ನೀವು ನೋಡ್ಬೋದು. ಇದಕ್ಕೇನು ಏನ್ ಸ್ಪೆಷಲ್ ಯಾವ್ದು ಗೊಬ್ಬರ ಇಲ್ಲ, ಏನಿಲ್ಲ. ಏನ್ ನಾವು ವಾಟರ್ದೊಳಗೆ ಏನ್ ಮಿಕ್ಸ್ ಮಾಡಿ ಕಿಚನ್ ವೇಸ್ಟೇಜ್ ಲಿಕ್ವಿಡ್ ಮಿಕ್ಸ್ ಮಾಡಿ ಹಾಕ್ತಿವಿ ಅದೇ. ಮತ್ತೆ ಇದಕ್ಕೆ ಬಹಳ ಸಾಕಷ್ಟು ಹಣ್ಣುಗಳಾಗಿಬಿಟ್ಟಾವ್. ಇನ್ನೂ ಬಹಳ ಸಾಕಷ್ಟು ಹಣ್ಣುಗಳು ಬಿಡಾಕತ್ತಾವ ಸಮಯದೊಳಗೆ. ಇಷ್ಟೊಳಗೆ ಬೆಳೀತೀರಿ ಇದು? ಅಷ್ಟರೊಳಗೆ ಬೆಳಿತೈತಿ. ಇದು 18 ಇಂಚ್ ಬೈ 18 ಇಂಚ್. ಇದ್ರೊಳಗೆ ಸರಿ ಸುಮಾರು 5 ವರ್ಷ ಗಿಡ
ಇಡ್ಬೋದು. ಓಕೆ 5 ವರ್ಷ ಆದ ನಂತರ ಏನಪ್ಪಾ ಅಂತಂದ್ರ ಇದನ್ನ ನಾವು 24 ಇಂಚಿಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದು ಇದ್ರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದ್ರ ಕಲರ್, ಇದ್ರ ಎಲಿ ಆಗ್ಲಿ ಎಲ್ಲ ಏನಪ್ಪಾ ಅಂತಂದ್ರ ಈ ಒಂಥರ ಕಂದು ಕಪ್ಪು ಕಲರ್ನ. ಮತ್ತೆ ಇದಕ್ಕೆಲ್ಲ ಮಣ್ಣು ಏನು ವಿಶೇಷವಾಗಿ ನೀವು ಪ್ರಿಪೇರ್ ಮಾಡ್ತಾರೆ ಹೆಂಗ್ರಿ? ನಾವು ಸಾಯಿಲ್ ಮಿಕ್ಸ್ಚರ್ ಅನ್ನ ಮಾಡ್ಕೋಬೇಕಾಕತಿ. ನಮ್ಗೆ ಅದೆಲ್ಲ ನೀವು ಒಂದ್ ಸ್ವಲ್ಪ ಹೇಳ್ಕೊಡ್ಬೇಕ್ರಿ. ಹಾ, ನನ್ನ ಸ್ನೇಹಿತರಿಗೆ ಕೇಳೋದು ಏನಪ್ಪಾ ಅಂತಂದ್ರ ಯಾವ್ದಾದ್ರು ನಿಮಗ ಡೌಟ್ಗಳಿದ್ದು ಅಥವಾ ನಿಮ್ ಪ್ರಶ್ನೆಗಳಿದ್ದು ಅಂತಂದ್ರ ಈ ನಮ್ ಚಾನೆಲ್ ಕಮೆಂಟ್ ಬಾಕ್ಸ್ ಒಳಗ ನೀವು ಕಮೆಂಟ್ ಮಾಡ್ರಿ. ನೋಡ್ಸರ್ ಇಲ್ಲಿ ಟೊಮೆಟೊ ಇವೆಲ್ಲ ಆರ್ಗಾನಿಕ್ ಇದ್ರದಿಂದ ಬೆಳೆಸಿದ್ದು, ಕೆಮಿಕಲ್ಸ್ ಇಲ್ಲ, ಏನ್ ಕೆಮಿಕಲ್ಸ್ ಇಲ್ಲ. ನೀವು ನೋಡ್ಬೋದು ಈ ಗಿಡಗಳೊಳಗ ಬಹಳಷ್ಟು ಹಣ್ಣುಗಳು, ನೀವು ಟೊಮೆಟೊ ಹಣ್ಣುಗಳು ನೋಡಕ್ ತರಕಾರಿಗಳನ್ನು ಬೆಳೆದಿರಿ ನೀವು. ಹಾ, ಇವು ಫ್ಲವರ್ಸ್, ಇವು ಹೂವು ಬೆಳೆದಿರಲ್ಲ ಸರ್? ಗುಲಾಬಿ ಹೂ ಅದಾವ, ಕಲರ್ ಗುಲಾಬಿ ಹೂ. ಇವೇನ್ ಸರ್ ಇವೆಲ್ಲ ಟೂಲ್ಸ್ ರೀ? ಟೂಲ್ಸ್ ಇಕ್ವಿಪ್ಮೆಂಟ್ಸ್ ಬೇಕಾಗ್ತಾವ್ರಿ. ಇವು ಇವೆಲ್ಲ ಆನ್ಲೈನ್ ಆನ್ಲೈನ್ ದೊಳಗ ತರಿಸಿದ್ವಿ. ಪ್ರಾರಂಭದೊಳಗ ಏನಪ್ಪಾ ಅಂತಂದ್ರ ಈ ರೀತಿ ನೀರ್ ಹಾಕೋಕ್ಕಿಂತ ಮೊದಲ ಈ ರೀತಿ ಒಂದ್ ಸ್ವಲ್ಪ ಗಿಡ ಸುತ್ತಮುತ್ತಲು ಒಂದ್ ಸ್ವಲ್ಪ ಮ್ಯಾಲಿನ ಮೇಲೆ ಹಡ್ಬೇಕಾಕೈತಿ. ಯಾಕಂತಂದ್ರ ಗಿಡಗಳಿಗೆ ಒಂದ್ ಸ್ವಲ್ಪ ಆಕ್ಸಿಜನ್ ಸಿಗ್ಬೇಕಾಕೈತಿ. ಹೇಳಿ ಸಿಗ್ತತಿ. ಅದು ನಾವು ಜಿಯೋ ಫ್ಯಾಬ್ರಿಕ್ ಬ್ಯಾಗ್ ಯೂಸ್ ಮಾಡ್ತೀವಲ್ಲ, ಅದ್ರ ತಳಗಡೆ ಇಡುದು. ಅಂದ್ರೆ ತಳಗಡೆ ಇಡೋದ್ರಿಂದ ಏನಾಕತ್ರಿ, ನೀರ್ ಬಸದ್ ಹೋಗ್ತೈತಿ. ಓಕೆ, ಅಂದ್ರೆ ನಾವ್ ಬೇಕಾದಷ್ಟ ಇವಕ್ಕ ಹೋಲ್ ಮಾಡಿದ್ರು ಒಂದ್ ಸ್ವಲ್ಪ ಹಸಿಯಾಗಿ ಉಳಿತೈತಿ ತಳಗಡೆ. ಹಂಗ ಉಳಿಬಾರ್ದಂದ್ರ ಇವು ನಾವು ಜಿಯೋ ಫ್ಯಾಬ್ರಿಕ್ ಬ್ಯಾಗ್ ಯೂಸ್ ಮಾಡ್ತೀವಲ್ಲ, ಅಥವಾ HDP ಬ್ಯಾಗ್ ಇರ್ಲಿ, ಜಿಯೋ ಫ್ಯಾಬ್ರಿಕ್ ಬ್ಯಾಗ್ ಇರ್ಲಿ, ಅದ್ರ ತಳಗಡೆ ಇಂಥವು ಇಡೋದು ಬಹಳಷ್ಟು ಉತ್ತಮ. ನನ್ನ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಏನಪ್ಪಾ ಅಂತ ನಾವು ವೆರೈಟಿ ಫ್ರೂಟ್ಗಳನ್ನು ಬೆಳೀತಾ ಇದ್ವಿ. ನಿಮಗೆ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿರಿ. ನಿಮಗೆ ವಿಸ್ತೃತವಾಗಿ ಎಲ್ಲ ಯಾವ್ಯಾವ ಫ್ರೂಟ್ಗಳನ್ನು ಯಾವ ರೀತಿ ಬೆಳಿಬೇಕು ಮತ್ತು ನಮಗೆ ಮನೆಗೆ ಬೇಕಾದಂಥ ತರಕಾರಿಗಳನ್ನು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ.